ಈ ಕತೆ ಒಂದು ಸಣ್ಣ ಹಳ್ಳಿದು. ಇದು ವೀಣಾ ಮತ್ತೆ ಜಗನ್ನ ಕತೆ. ಅವ್ರಿಗ್ ಮದ್ವೆ ಆಗಿ 5 ವರ್ಷ ಆಗಿತ್ತು. ಆದ್ರೂ ಕೂಡ ಇವತ್ಗೂ ಗಂಡನ್ ಜೊತೆ ಮಾತಾಡೋದಕ್ಕೆ ಅವಳು ಹೆದರ್ಕೋತಾ ಇದ್ಲು. ಅರೆ ವೀಣಾ, ನನ್ ಟೀ ಎಲ್ಲಿದೆ? ಹಾ ತಂದೇರಿ. ವೀಣಂಗೆ ಗಂಡನ್ ಕಂಡ್ರೆ ಎಷ್ಟು ಭಯ ಇತ್ತು ಅಂದ್ರೆ ಆ ಭಯದಲ್ಲಿ ಯಾವಾಗ್ಲೂ ಏನಾದ್ರೂ ಎಡ್ವಟ್ ಮಾಡ್ತಾ ಇದ್ಲು. ಹಾಗೆ ಇವತ್ತು ಕೂಡ ಜಗನ್ಗೆ ಟೀ ಕೊಡೋ ಸಮಯದಲ್ಲಿ ಕೈ ನಡಗಿಸ್ಕೊಂಡು ಅವನ್ ಮೇಲೆ ಬೀಳಿಸ್ಬಿಡ್ತಾಳೆ. ಅಯ್ಯೋ ಸುಟ್ಬಿಟ್ಟಿಯಲ್ಲ ನನ್ನ. ಅಯ್ಯೋ ದೇವ್ರೆ, ಎಂತ ಹೆಂಡ್ತಿನ ಕೊಟ್ಟಿದ್ಯಾ ನೀನ್ ನನಗೆ. ಇವಳಿಗೆ ಒಂದ್ ಕೆಲ್ಸನೂ ಸರಿಯಾಗಿ ಮಾಡೋದಕ್ಕೆ ಬರ್ತಾ ಇಲ್ಲ. ತಪ್ಪಾಗೋಯ್ತ್ರಿ ನನ್ನಿಂದ. ಇವಾಗ್ಲೇ ಕ್ಲೀನ್ ಮಾಡ್ತೀನಿ ರೀ. ಕ್ಷಮಿಸ್ಬಿಡಿ ನನ್ನನ್ನ, ಕ್ಷಮಿಸ್ಬಿಡಿ. ವೀಣಾ ಎಷ್ಟೇ ಬೇಡ್ಕೊಂಡ್ರು ಸಹ ಜಗನ್ಗೆ ಅವಳ ಬೇಡಿಕೆ ಕೇಳಿಸ್ತಾನೆ ಇರ್ಲಿಲ್ಲ. ಅವನ್ ಯಾವಾಗ್ಲೂ ಒಂದು ಸಣ್ಣ ಸಣ್ಣ ತಪ್ಪಿಗೂ ವೀಣಾನ ಹೊಡಿತಾ ಇದ್ದ. ಕ್ಷಮಿಸ್ಬಿಡ್ರಿ, ಕ್ಷಮಿಸ್ಬಿಡಿ, ನನ್ನ ಹೊಡಿಬೇಡಿ. ನಿನಗೆ ಹೀಗೆ ಸರಿ ಮಾಡ್ಬೇಕು. ಪಾಪ ವೀಣಾ ಹತ್ತು ತನ್ನ ಮನ್ಸನ್ನ ಹಗುರ ಮಾಡ್ಕೋತಾ ಇದ್ಲು. ವೀಣಾ ಪಕ್ಕದ ಮನೆಯವಳು ಯಾವಾಗ್ಲೂ ಅವಳ ಮನೆಗ್ ಬರ್ತಾ ಇದ್ಲು. ಏನೋ ಇವತ್ತು ನಿನ್ ಗಂಡ ನಿನ್ಗ್ ಹೊಡೆದಿದ್ದಾನೆ ಅನ್ಸತ್ತೆ. ನಂದೇ ತಪ್ಪು, ನಾನು ಅವ್ರ ಮೇಲೆ ಟೀ ಬೀಳಿಸ್ಬಿಟ್ಟೆ. ಟೀ ಬಿದ್ದಿದ್ದಕ್ಕೆ ಇಷ್ಟೊಂದ್ ಹೊಡಿತಾರ ಯಾರಾದ್ರೂ? ನಿನ್ ಮುಖ ನೋಡು, ಎಲ್ಲ ಬಾಡೋಗಿದೆ. ಯಾಕ್ ಬಿಡಲ್ಲ ನೀನ್ ಅವನನ್ನ? ಹೇಗ್ ಬಿಡ್ಲಿ? ಅವ್ರನ್ನ ಬಿಟ್ಟು ನನ್ಗೆ ಬೇರೆ ಯಾರಿದ್ದಾರೆ ಹೇಳಿ? 2 ವರ್ಷಕ್ ಮುಂಚೆ ನಮ್ಮಮ್ಮ ಕೂಡ ಸತ್ತೋದ್ರು. ಈಗ ಇವ್ರನ್ನ ಬಿಟ್ಬಿಟ್ರೆ ನಾನ್ ಎಲ್ಲಗ್ ಹೋಗ್ಲಿ? ಏನ್ ತಿನ್ಲಿ? ಹೇಗ್ ಬಿಡ್ಲಿ ನಾನು ಅವ್ರನ್ನ ಹೇಳು? ನಿನ್ ಕೈ ಕಾಲಿನ್ನು ಗಟ್ಟಿ ಇದೆ, ಏನಾದ್ರೂ ಸಂಪಾದನೆ ಮಾಡ್ಕೊಂಡು ಜೀವನ ಕಳಿಬಹುದು. ಹೇಗಾದ್ರೂ ಮಾಡಿ ಬಿಟ್ಬಿಡು. ಏನೂ ಆಗ್ಲಿಲ್ಲ ಅಂದ್ರೆ ಕೂಲಿ ಮಾಡ್ಕೊಂಡಾದ್ರೂ ಬದುಕ್ಬೋದು. ಇಲ್ಲ ಅಕ್ಕ, ನಮ್ಮಮ್ಮ ಹೇಳಿದ್ರು ನಿನ್ ಗಂಡನ್ ಮನೆಯಿಂದ ನಿನ್ ಶವ ಮಾತ್ರ ಆಚೆ ಬರ್ಬೇಕು ಅಂತ. ಇಲ್ಲಾಂದ್ರೆ ಪ್ರಪಂಚದಲ್ಲಿರೋರು ಏನ್ ಹೇಳ್ತಾರೆ? ಇದು ವಿಚಿತ್ರವಾದ ಪ್ರಪಂಚ. ನಿನ್ನಂತ ಪಾಪದವ್ರನ್ನೇ ಜನ ಅನ್ನೋದು. ವೀಣಾ ಪಕ್ಕದ ಮನೆಯವಳು ಅವಳಿಗೆ ತುಂಬಾ ಅರ್ಥ ಮಾಡಿಸ್ತಾಳೆ. ಆದ್ರೆ ವೀಣಾ ಮಾತ್ರ ಅವಳ ಮಾತನ್ನ ಕೇಳೋದೇ ಇಲ್ಲ. ವೀಣಾ ದಾರಿಲೂ ಕೂಡ ತಲೆ ಬಗ್ಸೇ ನಡೀತಾ ಇದ್ಲು. ಅವಳ ಮೇಲಿನ ನಂಬಿಕೆನೆ ಅವಳು ಕಳ್ಕೊಂಡ್ಬಿಟ್ಟಿದ್ಲು ಅಂತ ಹೇಳ್ಬೋದು. ಸ್ವಲ್ಪ ತಿಂಗಳುಗಳ ನಂತರ ಜಗನ್ ವೀಣಾನ ಹಾಸ್ಪಿಟಲ್ ಕರ್ಕೊಂಡ್ ಹೋದ. ಡಾಕ್ಟರ್ ವೀಣಾನ ಚೆಕಪ್ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್, ಆದಷ್ಟು ಬೇಗ ನೀವು ತಂದೆ ಆಗ್ತೀರಾ. ಇದಂತೂ ಒಳ್ಳೆ ವಿಚಾರ. ಆದ್ರೆ ಮೇಡಮ್, ಗಂಡ ಹೆಣ್ಣ? ಅದನ್ನ ನಾನು ಹೇಗೆ ಹೇಳಕ್ಕಾಗತ್ತೆ? ಹಾಗಾದ್ರೆ ಯಾರಾದ್ರೂ ಇದಾರಾ ನನಗೆ ಇದನ್ನೆಲ್ಲ ಹೇಳಂತವ್ರು? ನಾನು ದುಡ್ಡು ಕೊಡಕ್ಕೆ ತಯಾರಿದ್ದೀನಿ. ನಾನ್ ಇದನ್ನ ತಿಳ್ಕೊಂಡ್ಲೇಬೇಕು ಮೇಡಮ್ ಅವ್ರೆ. ಡಾಕ್ಟರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಹೇಳ್ತಾರೆ, ಹಾಗ್ ಮಾಡೋದು ಕಾನೂನ್ಗೆ ವಿರುದ್ಧ ಸರ್. ನೀವು ನಾಳೆ ಇವ್ರನ್ನ ವಾಪಸ್ ಕರ್ಕೊಂಡ್ ಬನ್ನಿ. ಇದು ನನ್ನ ಪರ್ಸನಲ್ ಕ್ಲಿನಿಕ್ ಅಡ್ರೆಸ್ ಮತ್ತೆ 10,000 ರೂಪಾಯಿ ಆಗತ್ತೆ, ಸರಿನಾ? ಸರಿ ಮೇಡಮ್ ಅವ್ರೆ, ನಾನು 10,000 ಕೊಡೋದಕ್ಕೆ ತಯಾರಿದ್ದೀನಿ ಮೇಡಮ್ ಅವ್ರೆ. ವೀಣಾ ಮನೆಗ್ ಬಂದಾಗ ತಲೆ ಕೆಡಿಸ್ಕೊಂಡಿದ್ಲವಳು. ಒಂದ್ ವೇಳೆ ಅವಳು ಹೊಟ್ಟೆಲಿ ಹೆಣ್ಮಗು ಇದ್ರೆ ಆಗ ಜಗನ್ ಏನ್ ಮಾಡ್ಬಿಡ್ತಾನೋ ಏನೋ ಅಂತ. ಮಾರನೇ ದಿನ ಜಗನ್ ವೀಣಾನ ಡಾಕ್ಟರ್ ಪ್ರೈವೇಟ್ ಕ್ಲಿನಿಕ್ ಕರ್ಕೊಂಡ್ ಹೋದ. ಡಾಕ್ಟರ್ ಅಲ್ಲಿ ಮತ್ತೆ ಚೆಕ್ ಮಾಡಿದ್ರು. ಇವ್ರ ಹೊಟ್ಟೆಲಿ ಹೆಣ್ಮಗು ಇದೆ. ನನಗನ್ಸಿತ್ತು ಇವಳು ನನಗೆ ಗಂಡ್ ಮಗ ಕೊಡಲ್ಲ ಅಂತ ಹೇಳಿ. ಈಗೇನ್ ಹೆಣ್ಮಗನ ಇಟ್ಕೊಂಡು ಸಾಲದಲ್ಲಿ ಮುಳುಗೋಗ್ಲಾ? ನನಗೀ ಹೆಣ್ಮಗು ಬೇಡವೇ ಬೇಡ. ಏನ್ ಮಾಡ್ಬೇಕೀಗ? ಮಾಡೋದೇನು? ನನಗೀ ಹೆಣ್ಮಗು ಬೇಡವೇ ಬೇಡ ಅಂದ್ರೆ ಅಬೋರ್ಷನ್ ಮಾಡಿಸ್ತೀರಾ? ಡಾಕ್ಟರ್ ವೀಣಾ ಕಡೆ ನೋಡ್ತಾ ಇದ್ರು, ಆದ್ರೆ ಜಗನ್ ಮಾತಾಡ್ತಾ ಇದ್ದ. ಇವಳೆಲ್ ಮಾತಾಡ್ತಾಳೆ ನನ್ನ ಎದುರುಗಡೆ? ನಾನ್ ಹೇಳ್ದಲ್ವಾ, ಮುಗೀತು. ನನಗ್ ಹೆಣ್ಮಗು ಬೇಡ. ಓಕೆ, ಇವ್ರ ಅಬೋರ್ಷನ್ನ 3 ದಿನದ ನಂತರ ಮಾಡೋಣ. ಸರಿ. ವೀಣಾ ಮನೆಗ್ ಹೋದ್ಲು. ಪಾಪ ತುಂಬಾ ತಲೆ ಕೆಡಿಸ್ಕೊಂಡಿದ್ಲು. ಅವಳು ತುಂಬಾ ಅಳ್ತಿದ್ಲು. ಜಗನ್ ಅಲ್ಲಿಗ್ ಬಂದಾಗ, ನನ್ಗೆ ಈ ಮಗು ಬೇಕು ರೀ. ನಿನಗ್ ಹೆಣ್ಮಗು ಬೇಕಾ? ನನ್ನನ್ನ ಸಾಲದಲ್ಲಿ ಮುಳುಗ್ಸ್ಬೇಕು ಅಂತಾನೆ ಹೆಣ್ಮಗು ಬೇಕಾ? ಅಷ್ಟೇ. ಮತ್ತೆ ಜಗನ್ ಅವಳನ್ನ ಮತ್ತೆ ಹೊಡೆಯೋಕ್ ಶುರು ಮಾಡ್ದ. ವೀಣಾ ಪಾಪ ಅಳ್ತಾ ಇದ್ಲು, ಕೂಗ್ತಾ ಇದ್ಲು. ಇದೇ ತರ ಮುಂದಿನ 2 ದಿನದವರೆಗೂ ನಡೀತಾನೆ ಇತ್ತು. ವೀಣನ್ ಗಂಡ ಜಗನ್ ಪ್ರತಿ ದಿನ ಅವಳನ್ನ ಹೊಡಿತಿದ್ದ. 3ನೇ ದಿನ ರಾತ್ರಿ ವೀಣಾಗೆ ನಿದ್ದೆನೇ ಬರ್ಲಿಲ್ಲ. ಅವಳಿಗೆ ಮಗುನ ಸಾಯ್ಸಕ್ಕೆ ಇಷ್ಟ ಇರ್ಲಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವಳು ನಿದ್ದೆ ಮಾಡ್ಬಿಟ್ಲು. ಅವಳ ಕನ್ಸಲ್ಲಿ ಒಂದು ಸಣ್ಣ ಮಗು ಬರತ್ತೆ. ಅದು ಗೊಂಬೆಗಳ ಜೊತೆ ಆಡ್ತಿತ್ತು. ಆಡ್ತಾ ಆಡ್ತಾ ಆ ಮಗು ಒಂದು ದೇವಿ ರೂಪವಾಗಿ ಬದ್ಲಾಯ್ತು. ವೀಣಾ, ನಾನ್ ನಿನ್ ಜೊತೆ ಇದ್ದೀನಿ. ನೀನು ನಿನ್ನ ಮಗಳಿಗೆ ಜನ್ಮ ಕೊಡ್ಲೇಬೇಕು. ಅದಕ್ಕೆ ನಾನ್ ನಿನ್ ಜೊತೆಯಾಗಿರ್ತೀನಿ. ನೀನ್ ಇದನ್ನ ಸಾಯೋದಕ್ ಬಿಡಬಾರ್ದು. ಎದ್ದೇಳು, ಎದ್ದೇಳು ವೀಣಾ. ಆಗ ಇದ್ದಕ್ಕಿದ್ದ ಹಾಗೆ ವೀಣಾಗೆ ಎಚ್ಚರ ಆಗೋಗತ್ತೆ. ಅಷ್ಟೊತ್ತಿಗೆ ಬೆಳಕಾಗಿರತ್ತೆ. ಅವಳು ಅಲ್ಲೇ ಕೂತ್ಕೊಂಡು ಆ ಕನ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ವೀಣಾ ನಡಿ, ಟೈಮ್ ಆಯ್ತು. ಹಾಸ್ಪಿಟಲ್ ಹೋಗ್ಬೇಕು ಅಬೋರ್ಷನ್ ಮಾಡಕ್ಕೆ. ನಾನ್ ಬರಲ್ಲ ಹಾಸ್ಪಿಟಲ್ಗೆ. ಈ ಮಗುನ ಸಾಯಿಸೋಕ್ಕೂ ನನ್ಗಿಷ್ಟ ಇಲ್ಲ. ಏನು?
ನನಗೆ ಎದುರು ಉತ್ತರ ಮಾಡ್ತೀಯಾ? ಇರು, ನಿನ್ನ ಈಗ್ಲೇ ಸರಿ ಮಾಡ್ತೀನಿ. ನಾನು ನೋಡ್ತೀನಿ ನನ್ನಿಂದ ಯಾರು ಕಾಪಾಡ್ತಾರೆ ಅನ್ನೋದು. ಈ ಸಲ ಜಗನ್ ಹೊಡೆಯೋಕ್ಕೆ ಕೈ ಎತ್ತಿದಾಗ ವೀಣಾ ಅವನ್ ಕೈನ ಹಿಡ್ಕೋತಾಳೆ. ವೀಣಾ ಜಗನ್ ಕೈನ ತಿರ್ಗಿಸ್ತಾಳೆ. ಹೇಗೆ ಅಂದ್ರೆ ಬೇರೆ ಯಾವ್ದೋ ಶಕ್ತಿ ಅವಳ ದೇಹದಲ್ಲಿ ಇದೆಯೇನೋ ಅನ್ನೋ ಹಾಗೆ. ಬಿಡು 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 ನನ್ನ ಕೈ. ನಿನಗೆಷ್ಟು ಧೈರ್ಯ? ನೀನು ನನ್ನ ಕೈನ ತಿರ್ಗಿಸ್ತೀಯಾ? ನನ್ನ ಮಗಳನ್ನೇ ಸಾಯಿಸ್ತೀರಾ? ಸಾಯಿಸಿ ನೋಡೋಣ. ನಿಮ್ ಹೆಸರಿಲ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ವೀಣಾ ಜಗನ್ಗೆ ಜೋರಾಗಿ ಕಪಾಳಕ್ ಹೊಡಿತಾಳೆ. ಅವನು ನೇರವಾಗಿ ಮನೆಯಿಂದ ಹೊರಗ್ ಹೋಗಿ ಬೀಳ್ತಾನೆ. ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ತಾರೆ. ವೀಣಾ ಜಗನ್ ಕುತ್ತಿಗೆ ಪಟ್ಟಿ ಎಡ್ಕೊಂಡು ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಅಲ್ಲಿ ವೀಣಾ ಜಗನ್ ಮತ್ತೆ ಡಾಕ್ಟರ್ ವಿರುದ್ಧ ಕೇಸ್ ಹಾಕ್ತಾಳೆ. ಈ ವ್ಯಕ್ತಿ ನನ್ನ ಗಂಡ, ಆದ್ರೆ ಇವ್ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇವತ್ತು ನನ್ ಮಗುನ ಸಾಯಿಸ್ಬೇಕು ಅಂತ ಮುಂದಾಗಿದ್ದಾನೆ. ಮಗು ಲಿಂಗನ ಪರೀಕ್ಷೆ ಮಾಡಿಸಿದಾನೆ. 10,000 ರೂಪಾಯಿ ಕೊಟ್ಟು ಇವನು ಮತ್ತೆ ಆ ಡಾಕ್ಟರ್ ಸೇರ್ಕೊಂಡು ನನ್ ಮಗುನ ಸಾಯಿಸ್ಬೇಕು ಅಂತಿದ್ದಾರೆ. ವೀಣಾ ಕಂಪ್ಲೇಂಟ್ FIR ಆಗತ್ತೆ. ಹಾಗಾಗಿ ಜಗನ್ ಮತ್ತೆ ಡಾಕ್ಟರ್ನ ಅರೆಸ್ಟ್ ಮಾಡ್ತಾರೆ. ವೀಣಾ ವಾಪಸ್ ಮನೆಗ್ ಬಂದಾಗ ಅಕ್ಕಪಕ್ಕದ ಮನೆ ಹೆಂಗಸರು ಅವಳನ್ನ ಸ್ವಾಗತ ಮಾಡ್ತಾರೆ. ತುಂಬಾ ಒಳ್ಳೆ ಕೆಲ್ಸ ಮಾಡ್ದೆ ವೀಣಾ, ಅವನ್ಗೆ ಶಿಕ್ಷೆ ಕೊಡ್ಸಿ ಅಂತವ್ರಿಗೆಲ್ಲ ಹಾಗೆ ಹಾಕ್ಬೇಕು ನೋಡ್ರ. ಆದ್ರೆ ಈಗ ನಾನು ಏನ್ ಮಾಡ್ಲಿ? ನಾನು ನನ್ ಮಗುನ ಹೇಗ್ ಸಾಕ್ಲಿ ಹೇಳಿ ನೋಡೋಣ. ಆ ದೇವಿ ಎಲ್ಲ ಸರಿ ಮಾಡ್ತಾಳೆ. ಒಂದು ದಾರಿನ ಮುಚ್ಚಿದ್ರೆ 1000 ದಾರಿನ ಓಪನ್ ಮಾಡಿರ್ತಾಳೆ. ನಾನು ಹಪ್ಳದ ವ್ಯಾಪಾರ ಮಾಡ್ತೀನಮ್ಮ. ಹಪ್ಳ ಮಾಡೋದಕ್ಕೆ ನನ್ಗೆ ಯಾವಾಗ್ಲೂ ಹೆಂಗಸರು ಬೇಕಾಗ್ತಾರೆ ಸಹಾಯ ಮಾಡಕ್ಕೆ. ನೀನು ಬಯಸೋದಾದ್ರೆ ನೀನ್ ನನ್ನ ಹತ್ರ ಕೆಲ್ಸ ಮಾಡಬಹುದು. ನಿಮಗೆಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನನ್ ದೊಡ್ಡ ಕಷ್ಟನ ನೀವು ಪರಿಹಾರ ಮಾಡ್ಬಿಟ್ರಿ. ಆವತ್ತಿಂದ ವೀಣಾ ಹಪ್ಳ ಮಾಡೋ ಕೆಲ್ಸನ ಶುರು ಮಾಡ್ಕೊಂಡ್ಲು. ಅವಳ ಪಕ್ಕದ ಮನೆಯವರು ಮತ್ತೆ ಬೇರೆ ಹೆಂಗಸರು ಕೂಡ ಅವಳಿಗೆ ಸಹಾಯ ಮಾಡ್ತಿದ್ರು. ವೀಣಾ ಖುಷಿಯಾಗಿದ್ಲು, ಯಾಕಂದ್ರೆ ತನ್ನ ರಾಕ್ಷಸ ಗಂಡನಿಂದ ಬಿಡುಗಡೆ ಸಿಕ್ಕಿತ್ತವಳಿಗೆ. ಬಹುಶಃ ಅವತ್ತು ದೇವಿ ಸ್ವತಃ ಅವಳನ್ನ ಕಾಪಾಡಕ್ ಬಂದಿದ್ಲು. ಅದೇನಾದ್ರೂ ಆಗಿರ್ಲಿ, ದೇವಿ ವೀಣಾನ ಆ ದುಷ್ಟ ಗಂಡನಿಂದ ಕಾಪಾಡೋಕ್ ಬಂದಿದ್ಲು. ಸ್ವಲ್ಪ ತಿಂಗಳ ನಂತರ ವೀಣಾ ಸುಂದರವಾದ ಮಗುಗೆ ಜನ್ಮ ಕೊಡ್ತಾಳೆ. ನೋಡು ವೀಣಾ, ಎಷ್ಟು ಸುಂದರವಾಗಿದೆ ಆ ಮಗು. ಹೌದು, ನನ್ ಮುದ್ದು. ಅವಳು ದೊಡ್ಡೋಳಾದ್ಮೇಲೆ ಆಫೀಸರ್ ಮಾಡು. ನನ್ ಮಗಳಿಗೆ ಏನ್ ಇಷ್ಟನೋ ಅದೇ ಆಗ್ತಾಳೆ ಅವಳು. ಅವಳು ಚೆನ್ನಾಗಿ ಓದ್ಬೇಕು, ನನ್ ಹೆಸರನ್ನ ಬೆಳಗಿಸ್ಬೇಕು. ಅವಳು ಆತ್ಮನಿರ್ಭರ ಮತ್ತೆ ಸುಖವಾಗಿರ್ಬೇಕು. ಅವಳಿಗೆ ಯಾವುದೇ ಗಂಡಸರ ಅವಶ್ಯಕತೆ ಬೀಳ್ಬಾರ್ದು. ವೀಣಾ ಮಗಳು ಅವಳ ಶಕ್ತಿಯ ಸ್ವರೂಪ ಆಗಿದ್ಲು. ಹಾಗಾಗಿ ಅವಳು ಆಸೆ ಪಡ್ತಿದ್ಲು ಅವಳು ತುಂಬಾ ಶಕ್ತಿಶಾಲಿ ಆಗ್ಬೇಕು ಅಂತ. ವೀಣಾ ತನ್ನ ಮಗಳು ಹುಟ್ಟಿದ್ರಿಂದ ಅವಳ ಜೀವನದಲ್ಲಿ ದೊಡ್ಡ ಸಂತೋಷನೇ ಸಿಕ್ಕಿತ್ತು.